ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ನಿನ್ನೆ ರಾಜ್ಯಸಭೆಯಲ್ಲಿ ಸುಧಾಂಶು ತ್ರಿವೇದಿ ಅವರು ಒಂದು ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಅವರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಫ್ರೆಂಚ್ ಮೀಡಿಯಾ ರಿಪೋರ್ಟ್ ಬಗ್ಗೆ ಒಂದು ಹೇಳಿದರು. ಆ ರಿಪೋರ್ಟ್ ನಲ್ಲಿ ಏನಿದೆ ಅದನ್ನ ಅವರು ಪ್ರಸ್ತಾಪ ಮಾಡಿದರು. ಅಂದ್ರೆ ಇದು ಹೆಚ್ಚು ಕಡಿಮೆ ಬಹಳ ದಿನಗಳಿಂದ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ, ಆದ್ರೆ ಎಲ್ಲಿಯೂ ಕೂಡ ಅಧಿಕೃತವಾಗಿ ಹೊರಗಡೆ ಬಂದಿರಲಿಲ್ಲ. ಆದ್ರೆ ಈಗ ಈ ಫ್ರೆಂಚ್ ರಿಪೋರ್ಟ್ ಮುಖಾಂತರ ಹೊರಗಡೆ ಬಂದ್ಬಿಟ್ಟಿದೆ. ಅದೇನು ಅಂತೇಳಿ ಹೇಳಿದ್ರೆ, ಭಾರತ ದೇಶದಲ್ಲಿ ನೀವು ಯಾವಾಗಲೂ ನೋಡ್ತಾ ಇದ್ದಾರೆ ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 3-4 ವರ್ಷದಿಂದ ಲೋಕಸಭಾ ಅಧಿವೇಶನ ಪ್ರಾರಂಭ ಆಗೋದಕ್ಕೂ ಒಂದು 2-3 ದಿನ ಮೊದಲು ಏನಾದ್ರೂ ಒಂದು ಸ್ಫೋಟಕ ಮಾಹಿತಿ ಹೊರ ಬರ್ತಾ ಇತ್ತು. ಅಂದ್ರೆ ಈ ಸರ್ಕಾರದ ವಿರುದ್ಧವಾಗಿ ಏನೋ ಒಂದು ಮಾಹಿತಿ ಬರ್ತಾ ಇತ್ತು. ಅದನ್ನೇ ಹಿಡ್ಕೊಂಡು ರಾಹುಲ್ ಗಾಂಧಿ ಅಂಡ್ ಟೀಮ್ ಸದನದಲ್ಲಿ ಗಲಭೆಯನ್ನ ಮಾಡ್ತಾ ಇದ್ರು. ಯಾವುದೇ ಕಾರಣಕ್ಕೆ ಸದನವನ್ನ ಸುಗಮವಾಗಿ ನಡೆಸಲಿಕ್ಕೆ ಬಿಟ್ಟೇ ಇಲ್ಲ ಅವರು. ಈ 3 ವರ್ಷಗಳಿಂದ ಅದು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಫೋಟಕ ಮಾಹಿತಿಯನ್ನ ಸುಧಾಂಶು ತ್ರಿವೇದಿ ಅವರು ಹೊರಹಾಕಿದ್ರು. ಅದೇನು ಅಂತೇಳಿ ಹೇಳಿದ್ರೆ, OCCRP ಅನ್ನುವ ಒಂದು ಸಂಸ್ಥೆ ಇದೆ. ಇದರ ಸಂಪೂರ್ಣ ಹೆಸರು ಆರ್ಗನೈಸ್ಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಕೊಂಡು ಇವರು ಆಗಾಗ ಈ ಕೆಲವೊಂದು ಮಾಹಿತಿಗಳನ್ನ ಹೊರಬಿಡ್ತಾ ಇರ್ತಾರೆ. ಇದು ಅಮೆರಿಕದಲ್ಲಿರುವಂತಹ ಒಂದು ಸಂಸ್ಥೆ, ಪತ್ರಕರ್ತರದ್ದೇ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು. ಇದನ್ನ ಸ್ಥಾಪಿಸಿದಂತ ವ್ಯಕ್ತಿಯ ಹೆಸರು ಗ್ಲೂ ಸುಲವಿನ್ ಅಂತ ಹೇಳ್ಕೊಂಡು ಇವರು ಸ್ಥಾಪನೆ ಮಾಡಿದ್ದಾರೆ. ಇವರಿಗೆ ಹಣ ಸಹಾಯ ಮಾಡ್ತಾ ಇರೋರು ಬೇರೆ ಇನ್ಯಾರು ಅಲ್ಲ, ಜಾರ್ಜ್ ಸೊರೋಸ್ ಫೌಂಡೇಶನ್. ಜಾರ್ಜ್ ಸೊರೋಸ್ ಫೌಂಡೇಶನ್ ಯಾರನ್ನೋ ನಿಮಗೆ ಹಲವಾರು ಬಾರಿ ನಾನು ಹೇಳಿದ್ದೇನೆ, ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕೂಡ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹಲವಾರು ದೇಶಗಳಲ್ಲಿ ರಿಜಿಮ್ ಚೇಂಜ್ ಮಾಡೋದು, ಅಂದರೆ ಅವರಿಗೆ ಅನುಕೂಲ ಆದಂತಹ ಸರ್ಕಾರ ಬರಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ಮಾಡಲಿಕ್ಕೆ ಈ ಜಾರ್ಜ್ ಸೊರೋಸ್ ಯಾವಾಗಲೂ ಪ್ರಯತ್ನ ಪಡ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಈ ಬಾರಿ ಕೂಡ ಅಷ್ಟೇ, ನಮ್ಮ ಚುನಾವಣೆ ಅಂದರೆ ಲೋಕಸಭಾ ಚುನಾವಣೆಗಿಂತ ಸ್ವಲ್ಪ ಮೊದಲು ಒಂದು ಭಾಷಣದಲ್ಲಿ ಆತ ನೇರವಾಗಿ ಹೇಳಿದ್ದಾನೆ, ಭಾರತದಲ್ಲಿ ಮೋದಿ ಸರ್ಕಾರವನ್ನು ಉರುಳಿಸ್ಲಿಕ್ಕೆ ಅಥವಾ ಮೋದಿಯನ್ನು ಮುಂದಿನ ಚುನಾವಣೆಯಲ್ಲಿ ಸೋಲಿಸಲಿಕ್ಕೆ ನಾನು $1 ಬಿಲಿಯನ್ ಖರ್ಚು ಮಾಡಲಿಕ್ಕೆ ತಯಾರಿದ್ದೇನೆ ಅಂತೇಳಿ ಹೇಳಿದ. ಅಂದ್ರೆ ಆತನ ಪ್ಲಾನ್ ಯಾವ ರೀತಿ ಇದೆ ಅಂತೇಳಿ ನೋಡಿ. ಅದೇ ರೀತಿಯಲ್ಲಿ ಅವರು ಬಹಳಷ್ಟು ಬಾರಿ ಪ್ರಯತ್ನ ಪಟ್ಟಿದ್ದಾರೆ ಕೂಡ. ಇವರೆಲ್ಲ ಟ್ರೈ ಮಾಡ್ತಾ ಇದ್ದು ಯಾವ ರೀತಿಯಲ್ಲಿ ಅಂದ್ರೆ, ಇಲ್ಲಿ ಒಂದಿಷ್ಟು NGOಗಳನ್ನ ಹಿಡ್ಕೊಂಡಿರ್ತಾರೆ, ಆ NGOಗಳಿಗೆ ಹಣವನ್ನು ಕೊಡ್ತಾರೆ, ಆ ಮುಖಾಂತರ ಇಲ್ಲಿ ಗಲಭೆಗಳನ್ನು ಸೃಷ್ಟಿಸೋದು ಅಥವಾ ಬೇರೆ ಬೇರೆ ಸ್ಟ್ರೈಕ್ಗಳನ್ನ ಮಾಡಿಸೋದು, ಧರಣಿ ನಡೆಸೋದು, ಉಪವಾಸ ಕೂರಿಸೋದು, ಈ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡ್ತಾರೆ. ಹಾಗಾಗಿ ಈ ಜಾರ್ಜ್ ಸೊರೋಸ್ ಇದ್ದಾರಲ್ಲ, ಪ್ರಪಂಚದಾದ್ಯಂತ ತುಂಬಾ ಕುಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈಗ ಪುನಃ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಈ OCCRP ಫೌಂಡರ್ ಇದ್ದಾನಲ್ಲ, ಆತ ಕೂಡ ಹೇಳಿದ್ದಾನೆ, ಹೌದು ನಮ್ಮ ಸಹಾಯ ಮಾಡೋದು ಅಮೆರಿಕದ ಫೌಂಡೇಶನ್ ಅವ್ರು ನಮ್ಮ ಸಹಾಯ ಮಾಡ್ತಾರೆ, ಹಾಗಾಗಿ ನಾವು ಕೆಲವೊಂದು ರಿಪೋರ್ಟ್ಗಳನ್ನ ರಿಲೀಸ್ ಮಾಡ್ತೇವೆ. ಅದು ಕೂಡ ಅವ್ರು ಏನು ಹೇಳ್ತಾರೆ ಆ ರೀತಿಯಲ್ಲಿ ನಾವು ರಿಪೋರ್ಟ್ಗಳನ್ನ ರಿಲೀಸ್ ಮಾಡ್ತೇವೆ. ಬಟ್ USA ಅಂದ್ರೆ ಅಮೆರಿಕದ ಹಿತಾಸಕ್ತಿಗಾಗಿ ಮಾಡ್ತೇವೆ ಹೊರತು ಅಮೆರಿಕದ ವಿರುದ್ಧವಾಗಿ ನಾವು ಮಾಡಲ್ಲ. ಅಂದ್ರೆ ಅಮೆರಿಕದ ಬಗ್ಗೆ ಯಾವುದೇ ರೀತಿಯಾದಂಥ ರಿಪೋರ್ಟ್ಸ್ನ ಅವ್ರು ರಿಲೀಸ್ ಮಾಡಲ್ಲ. ಅದಕ್ಕೆ ಬದಲಾಗಿ ಬೇರೆ ದೇಶಗಳ ಮೇಲಿನ ಕಣ್ಣು ಹಾಕೊಂಡಿರ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಈಗ ಮೊನ್ನೆ ಅಷ್ಟೇ ಬಾಂಗ್ಲಾದೇಶದಲ್ಲಿ ಏನೆಲ್ಲ ನಡೀತು ಅದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಕೂಡ ಈ ಜಾರ್ಜ್ ಸೊರೋಸ್ ಫೌಂಡೇಶನ್ ನ ಕೈವಾಡ ಇದೆ. ಈಗ ಪುನಃ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಸುಧಾಂಶು ತ್ರಿವೇದಿ ಅವರು ಈ ಭಾಷಣ ಮಾಡ್ತಾ ಹೇಳ್ತಾ ಹೋದ್ರು, ಅಂದ್ರೆ ಭಾರತ ದೇಶದಲ್ಲಿ ಯಾವ ರೀತಿಯಲ್ಲಿ ಇವರು ಆಟ ಆಡ್ತಾರೆ ಅಂತ ಹೇಳ್ಕೊಂತ ಹೋದ್ರು. ಅಂದ್ರೆ ಈ ರಿಪೋರ್ಟ್ ನಲ್ಲಿ ರಿಲೀಸ್ ಮಾಡಿದ್ರಲ್ಲ, ಆ ರಿಪೋರ್ಟ್ ನಲ್ಲಿ ಇದ್ದಂತಹ ವಿಷಯಗಳನ್ನ ಹೇಳ್ಕೊಂಡು ಹೋದ್ರು. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು, ಈ ನಮ್ಮಲ್ಲಿ ಕಳೆದ ಬಾರಿ ಈ ಚೈನಾ ವೈರಾಣುವಿಂದಾಗಿ ಸಮಸ್ಯೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ವ್ಯಾಕ್ಸಿನ್ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಸುಳ್ಳು ರಿಪೋರ್ಟ್ ಅನ್ನು ಇವರು ಪ್ರೊಡ್ಯೂಸ್ ಮಾಡಿದ್ರು. ಆ ಮುಖಾಂತರ ಈ OCCRP ಅವರು ಆ ಮುಖಾಂತರ ಏನ್ ಮಾಡಿದ್ರು ಅಂದ್ರೆ, ನಮ್ಮ ವ್ಯಾಕ್ಸಿನ್ ಬಗ್ಗೆ ಪ್ರಪಂಚದಾದ್ಯಂತ ಡೌಟ್ ಬರೋ ರೀತಿಯಲ್ಲಿ ನಡ್ಕೊಂಡ್ರು. ಅದರಿಂದಾಗಿ ನಮಗೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಹಿನ್ನಡೆ ಕೂಡ ಆಯ್ತು ಭಾರತ ದೇಶಕ್ಕೆ. ಅದೇ ರೀತಿಯಲ್ಲಿ ನಂತರ ನ್ಯಾಷನಲ್ ಹೆರಾಲ್ಡ್ ಕೇಸ್, ನಿಮ್ಗೆ ಗೊತ್ತಿರ್ಬೋದು, ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಯಾರ ಮೇಲಿದೆ ಅಂತ ತಗೊಂಡು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಅದೇ ರೀತಿ DK ಶಿವಕುಮಾರ್ ಅವರು ಕೂಡ ಇದರಲ್ಲಿ ಇದ್ದಾರೆ ಅನಿಸ್ತದೆ. ಹೀಗೆ ಹಲವಾರ ಮೇಲೆ ಇದೊಂದು ಕೇಸ್ ಇದೆ, ಬಹುದೊಡ್ಡದಾದಂಥ ಒಂದು ಹಗರಣ. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಬೇಲ್ನಲ್ಲಿ ಹೊರಗಡೆ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಕೂಡ ಕರೆದು ಅವ್ರನ್ನ ಕೂಡ ವಿಚಾರಣೆ ನಡೆಸಿದ್ದಾರೆ ಈಗಾಗಲೇ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಸಂಬಂಧಪಟ್ಟಾಗಿ ಇವರು ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ರು. ಈಗ ಭಾರತ ಸರ್ಕಾರ ಸುಖ ಸುಮ್ಮನೆ ಸೋನಿಯಾ ಮತ್ತು ರಾಹುಲ್ ಗಾಂಧಿಯನ್ನ ಈ ಕೇಸ್ನಲ್ಲಿ ಸಿಕ್ಕಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಇವರು ತುಂಬಾ ಇನ್ನೋಸೆಂಟ್ ಅಂತ ಹೇಳಿದ್ರು. ಇನ್ನೊಂದು ಇದೆ, ನಿಮ್ಗೆ ಗೊತ್ತಿದೆ, ರೈತ ಹೋರಾಟ. ಇದ್ರ ಬಗ್ಗೆ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹೆಚ್ಚು ಕಡಿಮೆ 1-1.5 ವರ್ಷದವರೆಗೆ ಸಿಂಗು ಗಡಿಯಲ್ಲಿ ಇವ್ರು ರಸ್ತೆಗಳನ್ನ ಬ್ಲಾಕ್ ಮಾಡ್ಕೊಂಡು ಸ್ಟ್ರೈಕ್ ನಡೆಸಿದ್ರು. ಅದರಲ್ಲಿ ಕೂಡ ಅಷ್ಟೇ, ಅಲ್ಲಿ ಕೂತವ್ರು ರೈತರು ಯಾರು ಇರಲಿಲ್ಲ, ಯಾಕಂದ್ರೆ ಬೆಂಜ್ ಕಾರ್ನಲ್ಲಿ ಬಂದು ಕೂತ್ಕೊಂತ ಇದ್ರು. ಅಂದ್ರೆ ಮಧ್ಯವರ್ತಿಗಳಲ್ಲಿ ಇದ್ದಿದ್ರು. ಆನಂತರ ಅವ್ರಿಗೆ ಏನೆಲ್ಲ ಬೇಕೋ ಎಲ್ಲ ವ್ಯವಸ್ಥೆ ಇತ್ತು. ಮಸಾಜ್ ಪಾರ್ಲರ್ ಕೂಡ ಅಲ್ಲಿ ಓಪನ್ ಆಗಿತ್ತು. ಸಂಜೆ ಆದ್ಮೇಲೆ ಏನೆಲ್ಲ ಪಾನೀಯಗಳು ಬೇಕೋ ಅದೆಲ್ಲದೂ ಅಲ್ಲಿ ವ್ಯವಸ್ಥೆ ಇತ್ತು. ಎಲ್ಲ ರೀತಿಯಾದಂತಹ ವ್ಯವಸ್ಥೆ, DJ ಗೀಜೆ ಎಲ್ಲದೂ ಇದ್ದಿತ್ತು ಅಲ್ಲಿ. ಹಾಗಾಗಿ ಆರಾಮದಲ್ಲಿ 1-1.5 ವರ್ಷ ಕೂತ್ಕೊಂಡಿದ್ರು. ಯಾವುದೇ ರೈತ 1-1.5 ವರ್ಷದವರೆಗೆ ಆತ ತನ್ನ ಕೆಲಸವನ್ನ ಬಿಟ್ಟು ರಸ್ತೆಯಲ್ಲಿ ಬಂದು ಕೂತ್ಕೊಳ್ಳಲ್ಲ. ಇದು ಎಲ್ರಿಗೂ ಗೊತ್ತಿರುವಂತ, ಅದ್ರ ಹಿಂದಿದ್ದು ಯಾರು ಪ್ರತಿಯೊಂದು ಗೊತ್ತು. ಈ ರೈತರು ಯಾವಾಗ ಸ್ಟ್ರೈಕ್ ಕೂತ್ಕೊಂಡ್ರು ಆಗ ಕೂಡ ಹಲವಾರು ಜನ ಬಂದು ಅಲ್ಲಿ ಪ್ರತ್ಯಕ್ಷರಾದರು. ಇವರೆಲ್ಲರೂ ಅಷ್ಟೇ ಈ ಜಾರ್ಜ್ ಸೊರೋಸ್ ಫೌಂಡೇಶನ್ ಇಂದ ಉಪಕೃತರಾದರು. ಅದೇ ರೀತಿಯಲ್ಲಿ ಇಲ್ಲಿ ರೈತ ದಂಗೆ ನಡೆಸಲಿಕ್ಕೂ ಕೂಡ ಇವರು ಫಂಡಿಂಗ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ.
ಅದಾದ್ಮೇಲೆ ಜುಲೈ 18, 2021 ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ರು. ಅದೇನಂದ್ರೆ ಪೆಗಾಸಸ್ ರಿಪೋರ್ಟ್. ಈ ಪೆಗಾಸಸ್ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಇಸ್ರೇಲಿ ತಂತ್ರಜ್ಞಾನ, ಒಂದು ಸಾಫ್ಟ್ವೇರ್ ಇದು. ಇದ್ರ ಮುಖಾಂತರ ನೀವು ಯಾರದೇ ಫೋನ್ನಾಗಲಿ ಕದ್ದಾಲಿಸಬಹುದು ಅಂತ ತಿಳ್ಕೊಂಡು ಹೇಳ್ತಾರೆ. ಈ ರಿಪೋರ್ಟ್ನಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಭಾರತದಲ್ಲಿರುವಂತಹ ವಿರೋಧ ಪಕ್ಷದ ಎಲ್ಲ ನಾಯಕರು ಅಂದ್ರೆ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಈ ತರ ಇವರೆಲ್ಲರ ಫೋನ್ಗಳನ್ನ ಈ ಪೆಗಾಸಸ್ ಸಾಫ್ಟ್ವೇರ್ ಮುಖಾಂತರ ಕದ್ದಾಲಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ರು. ರಾಹುಲ್ ಗಾಂಧಿ ಗೊತ್ತಲ್ಲ, ತಗೋ ಬಿಡಬೇಡ ಅಂತ ಹೇಳ್ಕೊಂಡು ಇಡೀ ಸದನದಲ್ಲಿ ಗಲಾಭೆ ಎಬ್ಬಿಸ್ಕೊಂಡೆ ಕಾಲ ಕಳೆದ್ರು. ಅಂದ್ರೆ ಸದನ ನಡೆಸಲಿಕ್ಕೆ ಬಿಟ್ಟಿಲ್ಲ ಅವರು. ಪೆಗಾಸಸ್ ಅಂತ ತಗೊಂಡು ಒಂದು ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೆ. ಅವ್ರು ನೇರವಾಗಿ ಫೋನನ್ನು ಹೀಗೆ ಕೊಡ್ತಾ ಇದ್ರು, ಮೋದಿ ಬೇಕಾದ್ರೆ ನನ್ನ ಫೋನ್ ತಗೊಳ್ಳಿ ಅಂತ ತಗೊಂಡು ಫೋನನ್ನು ತೋರಿಸ್ತಾ ಇದ್ರು ಕೂಡ, ಏನು ಚೆಕ್ ಮಾಡ್ಕೊಂತಾರೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು. ಇದೊಂದು ರಿಪೋರ್ಟ್ ಆಯಿತು. ಈ ಮುಖಾಂತರ ಕೂಡ ಸದನವನ್ನು ಹಾಳು ಮಾಡಿದ್ರು. ನಂತರ ಪ್ರೂವ್ ಆಯಿತು ಇದು ಸುಳ್ಳು ಅಂತ ಹೇಳ್ಕೊಂಡು ಕೂಡ ಪ್ರೂವ್ ಆಯಿತು. ಅದಾದ್ಮೇಲೆ 2023 ಜನವರಿ 24ನೇ ತಾರೀಕಿಗೆ ಇನ್ನೊಂದು ರಿಪೋರ್ಟ್ ರಿಲೀಸ್ ಆಯಿತು. ಅದು ಹಿಂಡನ್ಬರ್ಗ್ ರಿಪೋರ್ಟ್. ಈ ಹಿಂಡನ್ಬರ್ಗ್ ರಿಪೋರ್ಟ್ನಲ್ಲಿ ಇವರು ನೇರವಾಗಿ ಅದಾನಿ ಮೇಲೆ ಗುರಿ ಇಟ್ಟಿದ್ರು. ಅದಾನಿ ಹಣಕಾಸು ವ್ಯವಹಾರದಲ್ಲಿ ಬಹಳಷ್ಟು ಗೋಲ್ಮಾಲ್ಗಳನ್ನು ನಡೆಸ್ತಾ ಇದ್ದಾರೆ, ಆ ಮುಖಾಂತರ ತಮ್ಮ ಶೇರ್ನ ವ್ಯಾಲ್ಯೂನ ಜಾಸ್ತಿ ಇರುವ ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ ಅಂತಕೊಂಡು ಒಂದು ರಿಪೋರ್ಟ್ ಅನ್ನ ಕೊಟ್ಟರು. ಅದನ್ನು ಕೂಡ ಹಿಡ್ಕೊಂಡು ನಮ್ಮ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಬಹಳಷ್ಟು ಗಲಭೆಗಳನ್ನ ಸದನದಲ್ಲಿ ಅಥವಾ ಹೊರಗಡೆ ಎಲ್ಲ ಕಡೆ ನಡ್ಸ್ಕೊಂಡು ಬಂದ್ರು. ಅಂದ್ರೆ ಆ ದಿನದಿಂದ ಇವರು ಅದಾನಿ ಬೆನ್ನು ಬಿದ್ದುಬಿಟ್ರು. ಕೊನೆಗೆ ಈ ರಿಪೋರ್ಟ್ ಕೂಡ ಸುಳ್ಳು ಅಂತ ಹೇಳ್ಕೊಂಡು ಪ್ರೂವ್ ಆಯಿತು. ಹಿಂಡನ್ಬರ್ಗ್ ಕಂಪನಿ ಬಗ್ಗೆ ಹೇಳಬೇಕಂದ್ರೆ ಅವ್ರು ಶಾರ್ಟ್ ಸೆಲ್ಲರ್, ಈ ಷೇರು ಮಾರುಕಟ್ಟೆಯಲ್ಲಿ ಅವರು ಇನ್ವೆಸ್ಟ್ ಕೂಡ ಮಾಡ್ತಾರೆ. ಈ ಮುಖಾಂತರ ಅವರು ಈ ರೀತಿಯಾದ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಶೇರ್ನ ವ್ಯಾಲ್ಯೂ ಡೌನ್ ಆಗೋ ರೀತಿಯಲ್ಲಿ ನೋಡಿಕೊಂಡು ಅದರಿಂದ ಅವರು ಲಾಭ ಗಳಿಸ್ತಾರೆ. ಇದು ಹಿಂಡನ್ಬರ್ಗ್ನ ಕೆಲಸ. ಇದೇ ರೀತಿಯಲ್ಲಿ ಜನವರಿ 17, 2023 ಇದು ಕೂಡ ಅಷ್ಟೇ ಸದನ ನಡೀತಾ ಇರುವಾಗಲೇ ಆಗಿರುವಂತಹದ್ದು. ಆ ಸಂದರ್ಭದಲ್ಲಿ BBC ಒಂದು ಡಾಕ್ಯುಮೆಂಟ್ರಿಯನ್ನು ರಿಲೀಸ್ ಮಾಡ್ತು, ಮೋದಿಸ್ ಕ್ವಶನ್ ಅಂತ ತಗೊಂಡು. ಅದರಲ್ಲಿ ಸಂಪೂರ್ಣವಾಗಿ ಮೋದಿ ವಿರೋಧವಾಗಿ, ಅಂದ್ರೆ ನಿಮ್ಗೆ ಗೊತ್ತಲ್ಲ ಯಾವಾಗಲೂ ಅಷ್ಟೇ ಗೋದ್ರ ಗಲಭೆ ಬಗ್ಗೆ ಪ್ರಸ್ತಾಪ ಮಾಡೋದು, ಈ ರೀತಿ ಮಾಡ್ಕೊಂಡು ಬಂದಿದ್ರು. ಈ ಡಾಕ್ಯುಮೆಂಟ್ರಿನ ಭಾರತ ದೇಶ ಬ್ಯಾನ್ ಮಾಡ್ತು. ಈ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿ ನಾಯಕರು ಅನ್ಸ್ಕೊಂಡವರು ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಈ ಸ್ಕ್ರೀನಿಂಗ್ ಮಾಡಿದ್ರು ಕೂಡ. ಯಾರೆಲ್ಲ ಮಾಡಿದ್ರು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಪುನಃ ಹೇಳಲಿಕ್ಕೆ ಹೋಗಲ್ಲ. ಆ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನವರು ಕೂಡ ಅಷ್ಟೇ ಗಲಾಭೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಡಾಕ್ಯುಮೆಂಟ್ರಿಯನ್ನು ರಿಲೀಸ್ ಮಾಡಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಈ ರೀತಿ ಎಲ್ಲ ಮಾಡಿದ್ರು. ಇದಾದ್ಮೇಲೆ ಜುಲೈ 19, 2023 ಅಂದ್ರೆ ಇನ್ನೇನು ಈ ಮಳೆಗಾಲದ ಅಧಿವೇಶನ ಪ್ರಾರಂಭ ಆಗಬೇಕು, ಆ ಸಂದರ್ಭದಲ್ಲಿ ಮಣಿಪುರ ಗಲಭೆಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ರಿಲೀಸ್ ಆಯಿತು. ಈ ವಿಡಿಯೋ ಸಂಪೂರ್ಣವಾಗಿ ವೈರಲ್ ಆಗೋ ರೀತಿಯಲ್ಲಿ ನೋಡಿಕೊಂಡ್ರು. ಈ ಅಧಿವೇಶನ ಪ್ರಾರಂಭ ಆದ ತಕ್ಷಣ ಸಂಪೂರ್ಣ ಅಧಿವೇಶನವನ್ನ ರಾಹುಲ್ ಗಾಂಧಿ ಆ್ಯಂಡ್ ಟೀಮ್ ಹಾಳು ಮಾಡಿಬಿಡ್ತು. ಅಂದ್ರೆ ಇದೇ ವಿಷಯ ನಡ್ಕೊಂಡು ಮಣಿಪುರ ಅಂತ ಹೇಳ್ಕೊಂಡು ಗಲಭೆ ಮಾಡ್ಕೊಂಡೇ ಕಾಲ ಕಳೆದ್ರು. ನಾನು ಆ ವಿಡಿಯೋ ಇದೆಯಲ್ಲ, ಅದು ಆ್ಯಕ್ಚುಲಿ 1 ತಿಂಗಳು ಹಿಂದೆ ನಡೆದಿದ್ದಂತಹ ವಿಡಿಯೋ. ಅದನ್ನ ಹಾಗೆ ಇಟ್ಕೊಂಡು ಈ ಸದನ ಪ್ರಾರಂಭ ಆಗುವ ಸಂದರ್ಭದಲ್ಲೇ ರಿಲೀಸ್ ಮಾಡಲಿಕ್ಕೆ ನೋಡಿದ್ರು, ಅವರು ರಿಲೀಸ್ ಮಾಡಿದ್ರು ಕೂಡ. ಆ ಮುಖಾಂತರ ಸದನವನ್ನು ನಡೆದೇ ರೀತಿಯಲ್ಲಿ ನೋಡಿಕೊಂಡ್ರು. ಅದಾದ್ಮೇಲೆ ಮೊನ್ನೆ ಕೂಡ ಅಷ್ಟೇ ನಿಮ್ಗೆ ಗೊತ್ತಿದೆ, ಸದನ ಪ್ರಾರಂಭ ಆಗಬೇಕು 2-3 ದಿನ ಮೊದಲು ಅಮೆರಿಕದಲ್ಲಿ ಅದಾನಿ ವಿರುದ್ಧ ಒಂದು ಕೇಸ್ ಫೈಲ್ ಆಯಿತು ಕೋರ್ಟ್ನಲ್ಲಿ. ಈಗ ಅದನ್ನೇ ಹಿಡ್ಕೊಂಡು ಹೋದಲ್ಲಿ ಬಂದಲ್ಲಿ ಅದಾನಿ ಅಂತ ಹೇಳ್ಕೊಂಡು ಗಲಭೆ ಮಾಡಿಕೊಂಡೆ ಕಾಲ ಕಳೀತಾ ಇದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಈ ಅದಾನಿ ಹಿಂದೆ ರಾಹುಲ್ ಗಾಂಧಿ ಯಾಕೆ ಬಿದ್ದಿದ್ದಾರೆ, ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಅದರ ಇನ್ನೊಂದು ಬಹುದೊಡ್ಡದಾದಂಥ ಸ್ಟೋರಿ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ಸ್ನೇಹಿತರೆ, ಇದಿಷ್ಟು ವಿಷಯಗಳನ್ನ ಸುಧಾಂಶು ತ್ರಿವೇದಿ ಅವರು ರಾಜ್ಯಸಭೆಯಲ್ಲಿ ಮಂಡನೆ ಮಾಡಿದ್ರು. ಅದ್ರ ಜೊತೆಯಲ್ಲಿ ಹೇಳಿದ್ರು ಈ OCCRP ಮತ್ತು ಜಾರ್ಜ್ ಸೊರೋಸ್ ಜೊತೆಗೆ ಯಾರಿಗೆ ಕನೆಕ್ಷನ್ ಇದೆ ಅದನ್ನ ಕೂಡ ನಿಮ್ಗೆಲ್ರಿಗೂ ಗೊತ್ತಿದೆ ಅಂತ ಹೇಳ್ಕೊಂಡೆ ಹೇಳಿದ್ರು. ಅಂದ್ರೆ ರಾಹುಲ್ ಗಾಂಧಿ ಕನೆಕ್ಷನ್ ಇದೆ ಅಂತೇಳಿ ಹೇಳಿದ್ರು. ಯಾವಾಗಲೂ ಅಷ್ಟೇ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರಲ್ಲ, ಅಮೆರಿಕಕ್ಕೆ ಹೋದಾಗ ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ ಇವ್ರು ಹೋಗಿ ಒಂದು ಡಿಬೇಟ್ಗಳನ್ನೆಲ್ಲ ನಡೆಸ್ತಾರೆ. ಅದಾದ್ಮೇಲೆ ಅವರು ಯಾರನ್ನ ಬೀಟ್ ಮಾಡ್ತಾರೆ ಯಾರಿಗೂ ಗೊತ್ತಿರಲ್ಲ. ಅಂದ್ರೆ ಪ್ರತಿ ಬಾರಿ ಅಮೆರಿಕಕ್ಕೆ ರಾಹುಲ್ ಗಾಂಧಿ ಹೋದಾಗ ಭಾರತದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಇದರಿಂದ ಕೂಡ ಜಾರ್ಜ್ ಸೊರೋಸ್ ಇದ್ದಾರೆ ಅಂತ ಹೇಳ್ಕೊಂಡೆ ಎಲ್ಲರೂ ಮಾತಾಡ್ಕೊಳ್ತಾರೆ. ಇದಾದ್ಮೇಲೆ ಇದೆಲ್ಲ ಮುಗೀತಲ್ಲ, ಇದೆಲ್ಲ ಮುಗಿದ ಮೇಲೆ ನಿನ್ನ ಸಂಜೆ ಸಂಸದರಾದಂತಹ ಸಂಬಿತ್ ಪಾತ್ರ ಇವರೊಂದು ದೆಹಲಿಯನ್ನು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪುನಃ ಇದೇ ವಿಷಯನ ಪ್ರಸ್ತಾಪನೆ ಮಾಡಿ ಒಂದು ಟ್ರಯಾಂಗಲ್ ಬಗ್ಗೆ ಅವ್ರು ಮಾತಾಡ್ತಾರೆ. ಅದೇನು ಅಂತೇಳಿ ಹೇಳಿದ್ರೆ, ಜಾರ್ಜ್ ಸೊರೋಸ್, OCCRP, ನಂತರ ರಾಹುಲ್ ಗಾಂಧಿ, ಅಂದ್ರೆ 3 ಜನರದ್ದು ಒಂದು ಟ್ರಯಾಂಗಲ್ ಇದೆ. ಈ ಟ್ರಯಾಂಗಲ್ ಅಂದ್ರೆ ತ್ರಿಕೋನ ಇದೆ. ಈ ತ್ರಿಕೋನದ ಮುಖಾಂತರ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಡಿಮೇಲ್ ಮಾಡ್ಲಿಕ್ಕೆ ಇವ್ರು ಹೊರಟಿದ್ದಾರೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಮೇಲೆ ಒಂದು ಬಹುದೊಡ್ಡದಾದಂಥ ಅಪಾದನೆ ಕೂಡ ಮಾಡಿದ್ರು. ಅದೇನು ಅಂದ್ರೆ ಹೀಸ್ ಎ ಟ್ರೈಟರ್, ಅಂದ್ರೆ ದೇಶದ್ರೋಹಿ ಅಂತೇಳಿ ಕರೀಲಿಕ್ಕೂ ಕೂಡ ನಾವು ಹಿಂಜರಿಯಲ್ಲ. ಈ ರೀತಿ ಮಾಡ್ತಾ ಇದ್ದಾರೆ ಇವರು, ವಿದೇಶಿ ಶಕ್ತಿಗಳ ಜೊತೆ ಸೇರಿಕೊಂಡು ಭಾರತದಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಮುಖಾಂತರ ಭಾರತದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ರಾಹುಲ್ ಗಾಂಧಿ ಪ್ರಯತ್ನ ಪಡ್ತಾ ಇದ್ದಾರೆ. ಇವ್ರ ಹಿಂದೆ ಈ ಸಂಸ್ಥೆಗಳಿದೆ. ಈ ರೀತಿಯಾದಂತಹ ದೇಶ ವಿರೋಧಿ ಕೃತ್ಯವನ್ನು ನಡೆಸ್ತಾ ಇರುವಂತಹ ರಾಹುಲ್ ಗಾಂಧಿಯನ್ನ ನಾವು ದೇಶದ್ರೋಹಿ ಅಂತೇಳಿ ಕರೀಲಿಕ್ಕೆ ಯಾವುದೇ ರೀತಿಯಲ್ಲಿ ಹಿಂಜರಿಯಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಇದು ರಾಹುಲ್ ಗಾಂಧಿ ಮೇಲೆ ಬಂದಿರುವಂತಹ ಅತಿ ದೊಡ್ಡ ಅಪಾದನೆ ಅಂತ ಹೇಳ್ಬೋದು.
ಈಗ ರಾಹುಲ್ ಗಾಂಧಿ ಅವರಿಗೆ ಒಂದು ಬಹುದೊಡ್ಡದಾದ ಒಂದು ಜವಾಬ್ದಾರಿ ಬಂದಿದೆ. ಅದೇನು ಅಂತ ಹೇಳಿದ್ರೆ ಅವ್ರಿಗೆ LOP ಕೂಡ ಹೌದು, ಅದೇ ರೀತಿಯಲ್ಲಿ ಈ ಎಲ್ಲ ಅಪಾದನೆಗಳಿದೆಯಲ್ಲ, ಈ ಅಪಾದನೆಗಳು ನನ್ನ ಮೇಲೆ ಇರುವಂತಹದ್ದು ಸುಳ್ಳು ಅಂತೇಳಿ ಪ್ರೂವ್ ಮಾಡಿ ತೋರಿಸ್ಬೇಕಾಗ್ತದೆ. ಅಂದ್ರೆ OCCRP ಇರ್ಬೋದು ಅಥವಾ ಜಾರ್ಜ್ ಸೊರೋಸ್ ಫೌಂಡೇಶನ್ ಏನಿದೆ ಅವ್ರ ಜೊತೆ ಕೂಡ, ಅಂದ್ರೆ ಓಪನ್ ಸೊಸೈಟಿ ಜೊತೆಗೆ ನನಗೆ ಸಂಬಂಧ ಇಲ್ಲ ಅಂತೇಳಿ ಇವ್ರು ಪ್ರೂವ್ ಮಾಡಬೇಕಾಗಿ ಬರ್ತದೆ. ಇಲ್ಲದಿದ್ದರೆ ಇದು ಅತ್ಯಂತ ಗುರುತರವಾದಂತಹ ಒಂದು ಅಪಾದನೆ ಅವ್ರ ಮೇಲೆ ಬಂದಿರೋದು. ಯಾಕಂದ್ರೆ ವಿದೇಶದಲ್ಲಿ ಹೋದಾಗ ಕೂಡ ಅವರು ಬಹಳಷ್ಟು ಬಾರಿ ಭಾರತದ ವಿರುದ್ಧವಾಗಿ ಮಾತಾಡಿದ್ದಾರೆ. ಇಲ್ಲಿ ಪ್ರಜಾಪ್ರಭುತ್ವ ಹಾಳಾಗ್ತಾ ಇದೆ, ನೀವು ಇಲ್ಲಿ ಬನ್ನಿ ಪ್ರಜಾಪ್ರಭುತ್ವವನ್ನು ರಕ್ಷಿಸಿ ಅಂತ ಹೇಳ್ತಾ ಇದ್ದಾರೆ. ಈಗಂತೂ ಬಿಡಿ, ಓದಲ್ಲಿ ಬಂದಲ್ಲಿ ಒಂದು ಪುಸ್ತಕವನ್ನು ಹಿಡ್ಕೊಂಡು ತಿರುಗಾಡ್ತಾನೆ ಇರ್ತಾರೆ. ಇದು ನಿಮ್ಗೆಲ್ರಿಗೂ ಗೊತ್ತಿರುವಂತಹದ್ದು. ಅದೇನೇ ಇರಲಿ, ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ಬಂದಿರುವಂತಹ ಈ ಒಂದು ಅಪಾದನೆ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂದ್ರೆ ಹೌದಾ ಸುಳ್ಳ, ಇದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಅದೇ ರೀತಿಯಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.